ವೈಟ್ ರೈಸ್ ತಿಂದು ತಿಂದು ಬೋರ್ ಆಗಿದ್ಯಾ? ಘಮ ಘಮ ಅನ್ನೋ ಥರ ಏನಾದ್ರು ತಿನ್ಬೇಕು ಅಂತ ಅನಿಸ್ತಾ ಇದೆಯಾ? ಬನ್ನಿ, ನಾವು ನಿಮ್ಗೆ ಇವತ್ತು ಗೀ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದೀವಿ. ಶ್ರೀ ಲಕ್ಷ್ಮೀ ರುಚಿ ಚಾನಲ್ಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ 2 ಸ್ಪೂನ್ ತುಪ್ಪ ಹಾಕೊಂಡಿದೀವಿ. ಈಗ 15ರಿಂದ 20 ಗೋಡಂಬಿನ ಚೆನ್ನಾಗಿ ಹುರ್ಕೊಂಡು ಲೈಟ್ ಬ್ರೌನ್ ಬರೋವರೆಗೂ ಆದ್ಮೇಲೆ ಅದನ್ನ ಒಂದು ಸಪರೇಟ್ ಆಗಿ ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ. ಇವಾಗ ಅದೇ ಬಾಣಲಿಗೆ ಚಕ್ರ, ಲವಂಗ, ಕಲ್ಲುವ, ಜಾಪತ್ರೆ, ಏಲಕ್ಕಿ, ಸೋಂಪು ಮತ್ತೆ ಕುಂದಾಪುರದ ಎಲೆನ ಹಾಕೊಂಡಿದೀವಿ. ಕುಂದಾಪುರದ ಎಲೆ ಹಾಕೋದ್ರಿಂದ ಗೀ ತರ ಒಂದು ಸ್ಮೆಲ್ಲು, ಅದ್ರ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ಅದಿದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಪಲಾವ್ ಎಲೆ ಹಾಕೊಳ್ಳಿ. ಒಂದು 3 ಸ್ಪೂನ್ ಎಣ್ಣೆನ ಹಾಕೊಂಡಿದೀವಿ. ಯಾವಾಗ ಬರೀ ಗೀನ ಹಾಕೊಂಡ್ರೆ ಗೀ ಸ್ಮೆಲ್ ಜಾಸ್ತಿ ಬಂದ್ಬಿಡುತ್ತೆ, ಎಟ್ಟೊಡ್ದಂಗಾಗುತ್ತೆ ಅಂದ್ಬಿಟ್ಟು ಈಗ 2 ಈರುಳ್ಳಿನ ಉದ್ದುದ ಹೆಚ್ಚಿಟ್ಕೊಂಡು ಈ ತರ ಫ್ರೈ ಮಾಡ್ಕೊತಾ ಇದೀವಿ. ಈಗ ಅದಕ್ಕೆ ಒಂದು 6ರಿಂದ 7 ಹಸಿಮೆಣಸಿನ್ಕಾಯಿನ ಹಾಕೊತಾ ಇದೀವಿ. ನಿಮ್ ಖಾರ ಬೇಕು ಸ್ವಲ್ಪ ಹಾಕೊಳ್ಳಿ. ಒಂದು ಅರ್ಧ ಇಡಿ ಪುದೀನ, ಅರ್ಧ ಇಡಿ ಕೊತ್ತಂಬರಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಾಫ್ಟ್ ಆಗಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಈ ತರ ಇವಾಗ ಸಾಫ್ಟ್ ಆಗಿ ಆಗಿದೆ ಇದು. ಈಗ ಇದಕ್ಕೆ ಬಾಸ್ಮತಿ ರೈಸ್ನ 2 ಲೋಟದಷ್ಟು 20 ನಿಮಿಷದ ಮುಂಚೆ ನೆನೆಸಿಟ್ಕೊಂಡು ಈ ತರ ಹಾಕೊಂಡಿದೀವಿ. ಅದನ್ನ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅದ್ರ ಜೊತೆನೆ ಈಗ ಒಂದು ಅರ್ಧ ಲೋಟದಷ್ಟು ತೆಂಗಿನ ಹಾಲನ್ನ ಹಾಕೊಂಡಿದೀವಿ. ಈಗ 4 ಲೋಟದಷ್ಟು ನೀರನ್ನ ಹಾಕೊಂಡಿದ್ವಿ. 4.5 ಲೋಟದಷ್ಟು ಟೋಟಲ್ ಆಗಿ ನೀರು ಇದ್ರಲ್ಲಿ ಸೇರ್ತು. ಅಂದ್ರೆ ಅರ್ಧ ಲೋಟ ತೆಂಗಿನ ಹಾಲು ಹಾಗೆ 4 ಲೋಟ ನೀರನ್ನ ಹಾಕೊಂಡಿದೀವಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ. ಬಾಸ್ಮತಿ ರೈಸು ಸಾಮಾನ್ಯವಾಗಿ ನೀರು ಜಾಸ್ತಿ ಎಳ್ಕೊಳ್ಳೋದು, ಅದರಿಂದ ಒಂದು 2 ನಿಮಿಷ ಈ ತರ ಕೂಗಿಸ್ಕೊಂಡು 20% ಅಕ್ಕಿ ಬಂದಾದ್ಮೇಲೆ ಕುಕ್ಕರ್ನ ಮುಚ್ಚಿಟ್ಟು ಒಂದು 2 ವಿಷಲ್ ಕೂಗಿಸ್ಕೊಳ್ಳೋಣ. ನೋಡಿ, ಈಗ ಇದು ಆಗಿದೆ. ನೋಡೋಣ ಯಾವ ತರ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ ಇದು. ನೋಡಿ ಎಷ್ಟು ಉಡಿ ಬಂದಿದೆ ಅಂತ. ಇದು ತುಂಬಾ ಚೆನ್ನಾಗಿರುತ್ತೆ. ನೀವೊಂದ್ಸಲಿ ಮಾಡ್ಕೊಳ್ಳಿ, ಪದೇ ನೀವೇ ಮಾಡ್ಕೋಬೇಕು, ನೀವೇ ತಿನ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ. ಇದು ಒಳ್ಳೆ ಕಾಂಬಿನೇಷನ್, ವೆಜ್ಗೆ ಆಗಲಿ ನಾನ್ ವೆಜ್ಗೆ ಆಗಲಿ. ವೆಜ್ ಅಲ್ಲಿ ದಾಲ್ಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಇದು. ನಾನ್ ವೆಜ್ ಅಲ್ಲಿ ನೀವು ಯಾವುದೇ ಒಂದು ಸಾರಿಗೆ ತುಂಬಾ ಚೆನ್ನಾಗಿರುತ್ತೆ. ವೈಟ್ ರೈಸ್ ತಿನ್ನೋ ಬದಲು ಈ ತರ ಘಮ ಘಮ ಅನ್ನೋ ತರ ಒಂದು ಗೀ ರೈಸ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ. ಮಾಡ್ಕೊಳ್ಳಿ, ನೀವು ತಿನ್ನಿ, ಚೆನ್ನಾಗಿರುತ್ತೆ. ಭಾನುವಾರ ರಜಾ ಇರುತ್ತೆ, ಯಜಮಾನರು ಮನೇಲಿ ಇರ್ತಾರೆ. ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ, ಸಿಂಪಲ್ ಆಗಿ ಮಾಡ್ಕೊಂಡು ಯಜಮಾನ್ರಿಗೆ ಖುಷಿ ಪಡಿಸಿ.